ಇನ್ನು ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಸಚಿವರಲ್ಲಿ ಢವಢವ ಶುರುವಾಗಿದೆಯಾ? ಕೆಲವು ಸಚಿವರ ಬದಲಾವಣೆ ಪರಿಗಣಿಸೋದಕ್ಕೆ ಹೈಕಮಾಂಡ್ ಜೊತೆಗೆ ಮುಖ್ಯಮಂತ್ರಿಗಳು ಮುಂದಾದರೆ ಶಾಸಕರ ವರದಿ ಕೂಡ ಅದರ ಮೇಲೆ ಪರಿಣಾಮ ಬೀರಬಹುದು. ಸಚಿವರ ಕಾರ್ಯಕ್ಷಮತೆ ಬಗ್ಗೆ ಸುರ್ಜೇವಾಲಾ ಅಭಿಪ್ರಾಯ ಸಂಗ್ರಹಿಸ್ತಾ ಇರೋದ್ರಿಂದ 1-to-1 ಚರ್ಚೆ ವೇಳೆ ಸಚಿವರ ಕಾರ್ಯಕ್ಷಮತೆ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರ ಜೊತೆ ಉಳಿದ ಸಚಿವರ ಬಗ್ಗೆ ಕೂಡ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಹರೀಶ್, ಒಂದು ಶಾಸಕರ ಅಭಿಪ್ರಾಯ ಜೊತೆಗೆ ಈ ಸಂಪುಟ ಸರ್ಜರಿಯ ವಿಚಾರ, ಕಾಂಗ್ರೆಸ್ನಲ್ಲಿ ಏನು ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ಬೇರೆ ನಡೀತಾ ಇದೆ. ಶಾಸಕರ ಅಭಿಪ್ರಾಯ ಇದರಲ್ಲಿ ಪರಿಣಾಮ ಬೀರುತ್ತಾ? ಸಚಿವರನ್ನ ಯಾರನ್ನು ಉಳಿಸ್ಕೊಳ್ಬೇಕು, ಯಾರಿಗೆ ಗೇಟ್ ಪಾಸ್ ಕೊಡ್ಬೇಕು ಅನ್ನೋದು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಏನು ಶಾಸಕರಿಂದ ಅಭಿಪ್ರಾಯ ಪಡ್ಕೊಳ್ತಾ ಇದ್ದಾರೆ, ಶಾಸಕರಿಂದ ಕೇಳ್ತಿದ್ದಾರೆ. ಅಂದರೆ ಉಸ್ತುವಾರಿಗಳು ಹೇಗೆ, ಸಚಿವರ ಕಾರ್ಯವೈಖರಿ ಹೇಗಿದೆ, ಸ್ಪಂದಿಸ್ತಾರ ಇಲ್ವಾ, ಈ ಎಲ್ಲ ಅಭಿಪ್ರಾಯಗಳನ್ನು ಶಾಸಕರಿಂದ ತಗೋತಾ ಇದ್ದಾರೆ. ಶಾಸಕರಿಗೂ ಈಗ ಸಚಿವರುಗಳಿಗೂ ಕೂಡ ಇದರಿಂದ ಒಂದಷ್ಟು ಢವಢವ ಶುರುವಾಗಿದೆ. ಶಾಸಕರು ಕೂಡ ಅಭಿಪ್ರಾಯದ ಮೇಲೆ ಸಚಿವ ಸ್ಥಾನದಲ್ಲಿ ಮುಂದುವರಿತಾರಾ ಇಲ್ವಾ ಅನ್ನೋದು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಹರೀಶ್, ಈಗ ಸಚಿವ ಸ್ಥಾನ ಉಳ್ಕೊಳ್ಳುತ್ತಾ ಕಳೆದು ಹೋಗುತ್ತಾ ಅನ್ನೋದು ಶಾಸಕರ ಅಭಿಪ್ರಾಯದ ಮೇಲೆ ಡಿಪೆಂಡ್ ಆಗಿದೆಯಾ? ವಿಜಯ್, ಒಂದು ಇಲ್ಲಿ ಯಾಕಂತಂದ್ರೆ ಶಾಸಕರ ಜೊತೆಗಿನ 1-to-1 ಸಭೆಗೆ ಸಂಬಂಧಪಟ್ಟಂಗೆ ಕೂಡ ಸಚಿವರಲ್ಲಿ ಕೂಡ ಡವಡವ ಶುರುವಾಗಿರುವಂತದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಲವು ಸಚಿವರಲ್ಲಿ ಕೂಡ ಈಗ ಕಾರ್ಯಕ್ಷಮತೆ ಬಗ್ಗೆ ನೇರವಾಗಿ ಸುರ್ಜೇವಾಲಾ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಹುತೇಕ ಸಚಿವರಿಗೆ ಸಂಬಂಧಪಟ್ಟಂಗೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಅಂದ್ರೆ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಹೇಗಿದೆ, ಏನನ್ನ ಮಾಡ್ತಿದ್ದಾರೆ, ನಿಮ್ಗೆ ಸ್ಪಂದಿಸ್ತಿದ್ದಾರಾ, ಅಥವಾ ನಿಮ್ಮ ಬೇಡಿಕೆಗಳಿಗೆ ಮನವಿಗಳಿಗೆ ಅವರು ಮಣೆ ಹಾಕ್ತಿದ್ದಾರಾ ಇಲ್ವೋ, ಅಥವಾ ಜನರಿಗೆ ಸಿಗ್ತಾ ಇದ್ದಾರಾ, ಅವರ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಏನ್ ಬದಲಾಯಿಸ್ಕೊಳ್ಬೇಕಾಗುತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಉಸ್ತುವಾರಿ ಸಚಿವರು ಅಷ್ಟೇ ಅಲ್ಲ, ಬೇರೆ ಯಾವೆಲ್ಲ ಸಚಿವರಿಗೆ ಸಂಬಂಧಪಟ್ಟಂಗೆ ಆಕ್ಷೇಪಣೆಗಳಿದ್ದಾವೆ ಅವೆಲ್ಲವನ್ನ ಕೂಡ ಶಾಸಕರ ಜೊತೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸುವಂತ ಒಂದು ಪ್ರಯತ್ನ ಕೂಡ ಉಸ್ತುವಾರಿಗಳಿಂದ ಆಗ್ತಾ ಇದೆ. ಸೊ ಬಹುತೇಕರು ಕೂಡ ಸಚಿವರಿಗೆ ಸಂಬಂಧಪಟ್ಟಂಗೆ ನಿರಂತರವಾಗಿ ದೂರವಿನ ಸುರಿಮಳೆಯನ್ನು ಕೂಡ ಸುರಿಸಿದ್ದಾರೆ. ನಿನ್ನೆ 7 ಜನ ಏನ್ ಮಾತಾಡಿದ್ರೆ ಅವರೆಲ್ಲರೂ ಕೂಡ ಸಚಿವರ ಕಾರ್ಯವೈಖರಿ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಚಿವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹದ ರೂಪದಲ್ಲಿ ಆ ರಿಪೋರ್ಟ್ ಅನ್ನು ಏನ್ ಮಾಡ್ತಾರೆ ಅದನ್ನೇ ತೆಗೆದುಕೊಂಡೋಗಿ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅಲ್ಲಿ ಮುಖ್ಯವಾಗಿ ಈ ವರ್ಷಾಂತ್ಯದಲ್ಲಿ ಏನ್ ಬದಲಾವಣೆ ಮಾಡಬೇಕು, 2.5 ವರ್ಷ ನಂತರ ಸಚಿವರನ್ನ ಅಸಮರ್ಥ ಸಚಿವರನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಲ್ಲಿ ಏನ್ ಚರ್ಚೆ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಈ ರಿಪೋರ್ಟ್ ಅನ್ನು ಪ್ರಮುಖವಾಗಿ ಪರಿಗಣಿಸುವ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂತ ಮಾತುಗಳು ಕೇಳಿಬರ್ತಿದೆ. ಹಾಗಾಗಿ ಶಾಸಕರ ಅಭಿಪ್ರಾಯ ಏನು ಸಂಗ್ರಹ ಆಗ್ತಿದೆ ಅವೆಲ್ಲವೂ ಕೂಡ ಸಚಿವರ ಬದಲಾವಣೆಗೆ ಒಂದು ರೀತಿಯಲ್ಲಿ ಸಾಕ್ಷಿ ಆಗುತ್ತಾ ಅನ್ನುವಂತ ಚರ್ಚೆಗಳು ಕೂಡ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.